ಅಗ್ನಿ ಮೆಸೇಜ್ ನೋಡಿದ್ದಾನೆ ಎಂದು ತಿಳಿದ ತಕ್ಷಣ ಅಭಿರಾಮಿ ಅವನ ಮೊಬೈಲ್ಗೆ ಕಾಲ್ ಮಾಡಿದಳು. ಅವಳ ಕಾಲ್ ಕಂಡ ತಕ್ಷಣ ಅವನಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಏನೇ ಬೇಕು ನಿನಗೆ? ಮತ್ತೊಬ್ಬಳ ಕೊರಳಿಗೆ ತಾಳಿ ಕಟ್ಟಿದವನೇ ಬೇಕಾ ನಿನಗೆ? ನಿನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ? ಕಾಲ್ ರಿಸೀವ್ ಮಾಡಿದ ತಕ್ಷಣ ಅಗ್ನಿ ಬಾಯಿಗೆ ಬಂದಂತೆ ಬೈದಾಗ ಅಭಿರಾಮಿ ಒಮ್ಮೆ ಬೆಚ್ಚಿ ಬಿದ್ದಳು. ಅವಳು ನಿಂತಿದ್ದ ರೀತಿಯನ್ನು ಕಂಡು ಸೌಮ್ಯ ಅವಳ ಕೈಗೆ ತಟ್ಟಿ ಮಾತನಾಡಲು ಹೇಳಿದರು. ಅಗ್ನಿ ಪ್ಲೀಸ್, ನಾನು ಬೇಕಂತಲೇ ಅಂದು ಹಾಗೆ ಹೇಳಿದ್ದಲ್ಲ, ನನ್ನನ್ನು ಕ್ಷಮಿಸಬಾರ್ದ? ಅವಳು ಅಳುತ್ತಾ ಹೇಳುವಾಗ ಅಗ್ನಿ ಒಮ್ಮೆ ತಿರುಗಿ ನೋಡಿ ಭೂಮಿ ಬರ್ತಿದ್ದಾಳ ಅಂತ ಖಚಿತಪಡಿಸಿಕೊಂಡ. ನಿನಗೇನು ರೋಗ? ಏನೇ ಸಹಿಸಿಕೊಳ್ಳೋದಕ್ಕೂ ಒಂದು ಮಿತಿ ಇದೆ. ಮರ್ಯಾದೆಯಿಂದ ಇದ್ದರೆ ನನ್ನಿಂದಲೂ ಮರ್ಯಾದೆ ನಿರೀಕ್ಷಿಸಬಹುದು, ಇಲ್ದಿದ್ರೆ ನೋಡು. ಅಗ್ನಿ ಸಿಟ್ಟಿನಿಂದ ಹೇಳುವಾಗ ಅವಳು ಮತ್ತೆ ಅವನ ಜೊತೆ ಮಾತನಾಡಲು ಪ್ರಾರಂಭಿಸಿದಳು. ಅಗ್ನಿ ಪ್ಲೀಸ್, ಒಂದು ತಪ್ಪು ಆಗೋಯ್ತು, ಅದಕ್ಕೆ ನನಗೆ ಇಷ್ಟೆಲ್ಲ ಶಿಕ್ಷೆ ಬೇಕಾ? ಅವಳ ಅಳುವಿನ ಶಬ್ದ ಕೇಳಿ ಅವನಿಗೆ ತಲೆನೋವು ಬಂತು. ಅದೇ ಸಮಯಕ್ಕೆ ಎರಡೂ ತಣ್ಣನೆಯ ಕೈಗಳು ಅವನನ್ನು ಅಪ್ಪಿಕೊಂಡು ಬೆನ್ನಿನ ಮೇಲೆ ಮೃದುವಾದ ತುಟಿಗಳು ಸ್ಪರ್ಶಿಸಿದವು. ಒಂದು ಕ್ಷಣದಲ್ಲಿ ಅಗ್ನಿ ತಿರುಗಿ ಅವಳನ್ನು ಅಪ್ಪಿಕೊಂಡು ತನ್ನ ತೆಕ್ಕೆಯೊಳಗೆ ಸೇರಿಸಿಕೊಂಡ. ಅಗ್ನಿ ಮೊಬೈಲ್ಗೆ ಒಮ್ಮೆ ನೋಡಿ ಮತ್ತೆ ಕಿವಿಯ ಬಳಿ ಇಟ್ಟುಕೊಂಡ. ಇನ್ನೊಂದು ಜನ್ಮ ಅಂತ ಇದ್ರೂ ಅದು ನನ್ನ ಭಾಮಿಗೆ ಮಾತ್ರನೇ ಮೀಸಲು ಅಭಿರಾಮಿ. ನೀನು ನನ್ನನ್ನು ಎಸೆದು ಹೋದಾಗಲೂ ನನ್ನ ಮಾನಸಿಕ ಸಮತೋಲನ ಕಳೆದುಕೊಳ್ಳದೆ ಉಳಿದಿದ್ದೀನಿ ಅಂದರೆ ಅದು ನನ್ನ ಭಾಮಿಯ ಕಾರಣದಿಂದ. ಹಾಗಾಗಿ ಇಲ್ಲಿಗೆ ನಿಲ್ಲಿಸು ನಿನ್ನ ಆ ಕೆಟ್ಟ ಚಾಳಿಯನ್ನು. ಅದಲ್ಲ, ಇನ್ನು ಮತ್ತೆ ಹೀಗೆ ಕಾಲ್ ಮಾಡಿ ಆಡಲು ಶುರು ಮಾಡಿದರೆ ಅಗ್ನಿ ಅಲ್ಲಿಗೆ ಬರಬೇಕಾಗತ್ತೆ, ನೆನಪಿರಲಿ. ಹಾಗೆ ನಿನ್ನ ಅಮ್ಮನಿಗೂ ಹೇಳಿಬಿಡು ಇದನ್ನು. ಅಗ್ನಿ ಹಾಗೆ ಹೇಳಿ ಕಾಲ್ ಕಟ್ ಮಾಡುವಾಗ ಭೂಮಿ ಭಯದಿಂದ ಅವನಿಂದ ಕೈ ತೆಗೆಯಲು ಹೋದಳು. ಆದರೆ ಅಗ್ನಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡ. ಹೆದರಿಕೆ ಆಯ್ತಾ? ಅಗ್ನಿ ನಗುತ್ತಲೇ ಕೇಳುವಾಗ ಅವಳ ಕಣ್ಣುಗಳು ತುಂಬಿದ್ದವು. ಹಾಂ, ಆಮೇಲೆ ನಾನು ಅಭಿಯನ್ನ ಮದುವೆ ಆಗ್ಲಾ? ಬೇಡ. ಭೂಮಿ ಅವನನ್ನು ಅಪ್ಪಿಕೊಂಡು ಅವನ ಎದೆಯೊಳಗೆ ಮುಖ ಒದಗಿಸಿಕೊಂಡಳು. ಭಾಮಿ ಏನಿದು? ಅಗ್ನಿ ಅವಳ ತಲೆಗೆ ಮುತ್ತಿಟ್ಟ. ರೀ, ನನಗೆ ಭಯ ಆಗ್ತಿದೆ. ಯಾಕೆ? ನಾನಿಲ್ವಾ ನಿನ್ನ ಜೊತೆಗೆ? ಅವರು ಮತ್ತೆ ನನಗೆ ತೊಂದರೆ ಏನಾದರೂ ಕೊಡ್ತಾರಾ? ಅವಳ ತುಂಬಿದ ಕಣ್ಣುಗಳು ಅವನನ್ನು ಅಸ್ವಸ್ಥಗೊಳಿಸಿದವು. ಹಾಗೇನೂ ಆಗಲ್ಲ ಇನ್ನು. ಅದನ್ನು ಮೀರಿ ನನ್ನ ಪತ್ನಿಯ ಕಡೆಗೊಂದು ಬೆರಳು ತೋರಿಸಿದರೂ ಅವಳ ಸಾವು ಅಗ್ನಿಯ ಕೈಯಿಂದಲೇ ಆಗುತ್ತೆ. ಅವನ ದೃಢವಾದ ಮಾತುಗಳು ಅವಳನ್ನೊಮ್ಮೆ ನಡುಗಿಸಿದವು. ಆಗಲೂ ಅವನಿಂದ ದೂರಾಗದೆ ಅವನನ್ನು ಅಪ್ಪಿಕೊಂಡೇ ನಿಂತಿದ್ದಳು ಭೂಮಿ. ಸ್ವಲ್ಪ ಹೊತ್ತಿನ ನಂತರ ಭಾಸ್ಕರ್ ಮನೆಗೆ ಬಂದ. ಅವನು ಬರುವಾಗ ಅವರಿಬ್ಬರು ಜಗುಲಿಯ ಮೇಲೆ ಕುಳಿತಿದ್ದರು. ಬೇಸರವಾಗ್ತಿದೆನಾ ಇಬ್ಬರಿಗೂ? ಚಪ್ಪಲಿ ಬಿಟ್ಟು ಜಗುಲಿಯ ಮೇಲೆ ಬರುತ್ತಲೇ ಭಾಸ್ಕರ್ ನಗುತ್ತಲೇ ಕೇಳಿದ. ನೀನಿಲ್ಲಿ ಯಾವುದಾದ್ರೂ ಹುಡುಗಿಯನ್ನ ಮದುವೆಯಾಗಿ ಕರೆದುಕೊಂಡು ಬಂದಿದ್ರೆ ನಾವು ಮನೆಗೆ ಬರುವಾಗ ಒಂದು ಲೋಟ ಚಹಾ ಮಾಡಿಕೊಡ್ಲಾದ್ರೂ ಒಬ್ಳು ಇರ್ತಾ ಇದ್ಲು. ಇದೇನಿದು? ಎಂಥ ದರಿದ್ರ ಪರಿಸ್ಥಿತಿ ಬಂತು ನೋಡು. ನನ್ನ ಪಾಪದ ಭಾಮಿ ನನಗಾಗಿ ಕಷ್ಟಪಟ್ಟು ಚಹಾ ಮಾಡಿಕೊಟ್ಟಳು. ಸ್ವಂತ ಮನೆಗೆ ಬಂದ ತಕ್ಷಣ ಅವಳು ಅಡುಗೆ ಮನೆಗೆ ಹೋಗ್ಬೇಕಾಯ್ತಲ್ಲ. ಅಗ್ನಿ ಮುನಿಸಿನಿಂದ ಹೇಳಿದ್ದನ್ನು ಕೇಳಿ ಭಾಸ್ಕರ್ ಒಮ್ಮೆ ಮುಗುಳ್ನಕ್ಕ. ಸದ್ಯಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊ. ಅವಳು ಹೇಗೂ ಚಹಾ ಮಾಡಿಕೊಟ್ಟದ್ದು ನಿನಗೆ ಅಲ್ವಾ, ಬೇರೆ ಯಾರಿಗೂ ಅಲ್ವಲ್ಲ? ಗಂಡನಿಗೆ ಒಂದು ಲೋಟ ಚಹಾ ಮಾಡಿಕೊಟ್ರೆ ಆಕಾಶವೇನು ಕಳಚಿ ಬೀಳಲ್ಲ ಅಲ್ವಾ? ಭಾಸ್ಕರ್ ಹಾಗೆ ಹೇಳಿ ಜಗುಲಿಯ ಮೇಲೆ ಕುಳಿತ. ಸ್ವಲ್ಪ ಸುಮ್ಮನಿರಿ, ನಾನು ಅಣ್ಣನಿಗೂ ಚಹಾ ತಗೊಂಬರ್ತೇನೆ. ಭಾಮಿ ಅಗ್ನಿಯನ್ನ ಗದರುವಂತೆ ನೋಡಿ ಭಾಸ್ಕರ್ನ ಬಳಿ ಕೇಳಿದಳು. ಬೇಡ ಭೂಮಿ, ನಾನು ಹೊರಗಡೆ ಚಹಾ ಕುಡ್ದೆ. ನನಗೊಂದು ಕಂಪನಿಯಲ್ಲಿ ಡ್ರೈವರ್ ಆಗಿ ಕೆಲಸ ಸಿಕ್ಕಿದೆ. ಅದರ ವಿಚಾರಕ್ಕಾಗಿ ಹೋಗಿದ್ದೆ ನಾನು. ಸೋಮವಾರದಿಂದ ಕೆಲಸಕ್ಕೆ ಹೋಗಬೇಕು. ಅದು ಬಹಳ ಒಳ್ಳೆಯದಾಯಿತು. ನಾನು ಇನ್ನೂ ಅಣ್ಣ ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇದ್ದರೆ ಸಾಕು. ನನಗೆ ನೋಡಬೇಕು ಅನಿಸಿದಾಗ ಒಂದು ಕೂಗಿನ ದೂರದಲ್ಲಿ ಯಾವಾಗಲಾದರೂ ಇರಬೇಕು ಎನ್ನು. ಭೂಮಿ ಇವನ ಪಕ್ಕದಲ್ಲಿ ಕುಳಿತು ಹೇಳುವಾಗ ಭಾಸ್ಕರ್ ಅವಳ ಕೂದಲನ್ನು ಸವರಿದ. ಅದಕ್ಕೇನಂತೆ, ಇನ್ನೂ ಎಲ್ಲಿಗೂ ಹೋಗಲ್ಲ. ಇನ್ನು ಮುಂದೆ ನಾನು ನನ್ನ ತಂಗಿಯ ಕಣ್ಣಳತೆಯಲ್ಲೇ ಇರ್ತಾನೆ ಅಣ್ಣ. ವಾತ್ಸಲ್ಯದಿಂದ ತುಂಬಿದ ಅವನ ಮಾತುಗಳಿಂದ ಭೂಮಿಯ ಮನಸ್ಸು ತುಂಬಿ ಬಂತು. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಊಟ ಮಾಡೋಣ ಎಲ್ಲರೂ. ಅಲ್ಲಿಯವರೆಗೂ ನೀವಿಬ್ರು ಮಾತನಾಡ್ತಾ ಕುಳಿತುಕೊಳ್ಳಿ. ಭಾಸ್ಕರ್ ಹಾಗೆ ಹೇಳಿ ಅಲ್ಲಿಂದ ಎದ್ದು ರೂಮ್ಗೆ ಹೋದಾಗ ಭೂಮಿ ಜಗುಲಿಯ ಮೇಲೇನೆ ಕುಳಿತು ಅಗ್ನಿಯ ಮುಖವನ್ನೊಮ್ಮೆ ನೋಡಿದಳು. ಹಾಂ. ಅವನು ಹುಬ್ಬೇರಿಸಿ ಕೇಳಿದ. ಹಾಂ. ಅವಳು ಕಳ್ಳ ನಗುವಿನೊಂದಿಗೆ ಎದ್ದು ಬಂದು ಅವನ ಹಿಂದಿನಿಂದ ಹೆಗಲ ಮೇಲೆ ಕೈ ಹಾಕಿ ಅಲ್ಲಿಯ ಮುಖ ಒರಗಿಸಿಕೊಂಡಳು. ಭಾಮಿ, ತಲೆಯೊಮ್ಮೆ ಮಸಾಜ್ ಮಾಡು. ಅದನ್ನು ಹೇಳಿದ ತಕ್ಷಣ ಭೂಮಿ ಅವನ ಕೂದಲಿನೊಳಗೆ ಬೆರಳುಗಳಾಡಿಸಿದಳು. ಬಹಳ ಹಿತವಾಗಿದೆ ಹುಡುಗಿ. ಅಗ್ನಿ ಹಾಗೆ ಹೇಳಿ
ಕಣ್ಣು ಮುಚ್ಚಿದಾಗ ಭೂಮಿ ನಗುತ್ತಲೇ ಮುಖ ಬಗ್ಗಿಸಿ ಅವನ ಹಣೆಯ ಮೇಲೆ ಮೆಲ್ಲನೆ ಮುತ್ತಿಟ್ಟಳು. ಸ್ವಲ್ಪ ಹೊತ್ತಿನ ನಂತರ ಭಾಸ್ಕರ್ ಸ್ನಾನ ಮಾಡಿ ಬಂದಾಗ ಎಲ್ಲರೂ ಸೇರಿ ಊಟಕ್ಕೆ ಕುಳಿತುಕೊಂಡರು. ಭೂಮಿ ಬಡಿಸಲು ನಿಂತರೂ ಅವರಿಬ್ಬರು ಅದಕ್ಕೆ ಒಪ್ಪಲಿಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ಬಡಿಸಿಕೊಳ್ಳುತ್ತಾ ಊಟ ಮಾಡಲಾರಂಭಿಸಿದರು. ಭಾಸ್ಕರ್ ಊಟ ಮಾಡುತ್ತಿರುವಾಗ ಅಗ್ನಿ ಭೂಮಿಯ ಕಾಲಿಗೆ ಮೆಲ್ಲನೆ ತಾಗಿಸಿದ. ಅವಳು ಅವನನ್ನು ನೋಡಿದ ತಕ್ಷಣ, ಇನ್ನು ಮುಂದೆ ಒಂಟಿಯಾಗಿಯೇ ಬದುಕುವ ತೀರ್ಮಾನವಾ ನಿನ್ನದು? ಈಗ ಊರಿನಲ್ಲೇ ಸೆಟ್ಲ್ ಆಗಿದ್ದೀನಲ್ಲ, ನಾವೊಂದು ಹೆಣ್ಣು ನೋಡೋಣವಾ ಇಲ್ಲಿಂದಲೇ? ಅಗ್ನಿಯ ಪ್ರಶ್ನೆ ಕೇಳಿದರೂ ಅವನು ಕೇಳಿಸದಂತೆಯೇ ಊಟ ಮಾಡಲಾರಂಭಿಸಿದ. ಭಾವನ ಎರಡೂ ಕಿವಿಯೂ ಕಿವುಡಾಯಿತು ಅಲ್ವಾ? ನಾನು ಹೇಳಿದ್ದೇನು ಕೇಳಿಸದಂತೆ ಕುಳಿತು ಊಟ ಮಾಡ್ತಾ ಇದ್ದಾನೆ. ಅಗ್ನಿ ಅವನನ್ನು ತೀಕ್ಷ್ಣವಾಗಿ ನೋಡಿ ಹೇಳುವಾಗ ಭಾಸ್ಕರ್ ಸುಮ್ಮನೆ ಮುಗುಳ್ನಕ್ಕ. ಕೇಳಿಸ್ದೆ ಅಂತಲ್ಲ ಭಾವ, ಆಮೇಲೆ ನನ್ನ ಸ್ವಭಾವಕ್ಕೆ ಯಾವ ಹುಡುಗಿನೂ ಸೆಟ್ ಆಗಲ್ಲ. ಒಂದು ವೇಳೆ ಸೆಟ್ ಆದರೂ ಕೂಡ ನನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದ್ರೆ ಅಲ್ಲಿಗೆ ಎಲ್ಲವೂ ಮುಗಿದೋಗುತ್ತೆ. ಅದಕ್ಕಿಂತ ಹೀಗೆ ಜೀವನ ಸಾಗಿಸೋದೇ ಮೇಲಲ್ವಾ? ಅಲ್ಲದೆ ಈ ಮದುವೆಯೆಲ್ಲ ಯಾಕೆ? ನಾವು ಏನೇ ಮಾಡಿದ್ರೂ ಅವಳಿಗೆ ಹೇಳಬೇಕು. ಕೊನೆಗೆ ನಾವೊಮ್ಮೆ ಸೀನ್ ಇದ್ರು ಅದನ್ನು ಕೂಡ ಹೇಳಬೇಕು. ಅದಕ್ಕೆ ನನಗೆ ಈ ಬ್ಯಾಚುಲರ್ ಲೈಫೇ ಸಾಕು, ಭಾಸ್ಕರ್ ಅವರಿಗೆ ವಿವರಿಸಿ ಹೇಳಿದಾಗ ಭಾಮಿಯ ಮುಖ ಸ್ವಲ್ಪ ಬಾಡಿತು. ನೀನು ಹೇಳಿದ್ದನ್ನೆಲ್ಲ ಸ್ವಂತ ತಂಗಿಯ ಮುಖ ನೋಡಿ ಹೇಳೋದಕ್ಕೆ ನಿನಗೆ ಸಾಧ್ಯವಾ? ಅತ್ತ ಕಡೆ ಒಮ್ಮೆ ನೋಡು, ಮುಖ ಒದಿಸಿಕೊಂಡು ಕೂತಿರೋದು ಕಾಣಿಸ್ತಿಲ್ವಾ? ಅಗ್ನಿ ಹೇಳಿದಾಗಲೇ ಭಾಸ್ಕರ್ ಅವಳ ಮುಖವನ್ನು ನೋಡಿತು. ತುಂಬಿದ ಕಣ್ಣುಗಳನ್ನು ಮೇಲಕ್ಕೆತ್ತದೆ ಊಟದ ಕಡೆನೇ ದೃಷ್ಟಿ ನೆಟ್ಟು ಕುಳಿತಿದ್ದಾಳೆ ಅವಳು. ಊಟ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನೋ ಮಾಡ್ತಾ ಇದ್ದಾಳೆ. ಭಾಸ್ಕರ್ಗೆ ಅವಳ ವರ್ತನೆ ಕಂಡು ನಗು ಬರ್ತಾ ಇತ್ತು. ನೀನು ಊಟನೇ ಮಾಡ್ತಿದ್ಯಾ? ಅವನ ಪ್ರಶ್ನೆ ಕೇಳಿದ ತಕ್ಷಣ ಅವಳು ಏನೂ ಮಾತನಾಡದೆ ಹೂಂಗುಟ್ಟಿದಳು. ಭೂಮಿ ಬೇಗನೆ ಹೇಗೋ ಊಟ ಮಾಡಿ ಎದ್ದು ಅಡುಗೆ ಮನೆಯತ್ತ ನಡೆದಳು. ಅವಳಿಗೆ ಬಹಳ ಬೇಸರವಾಗಿದೆ. ನಾವು ಹೋದ ಮೇಲೆ ನೀನು ಒಂಟಿ ತಾನೆ? ಅದಕ್ಕೇನಂತೆ? ನಾನು ಯಾವತ್ತಿದ್ರೂ ಒಂಟಿನೇ ತಾನೆ. ನನಗೊಂದು ಜೊತೆ ಸರಿಯಾಗಲ್ಲ ಅಗ್ನಿ. ಅವಳಿಗೆ ನಾನು ಹೇಳಿ ಅರ್ಥ ಮಾಡಿಸ್ತೀನಿ. ಅಗ್ನಿ ಅವನನ್ನೊಮ್ಮೆ ನೋಡಿ ದೀರ್ಘವಾಗಿ ಉಸಿರೆಳೆದುಕೊಂಡು ಊಟ ಮುಗಿಸಿ ಎದ್ದ. ಭೂಮಿ ಅವರಿಬ್ಬರ ಊಟ ಮುಗಿದ ತಕ್ಷಣ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಜಗಲಿಗೆ ಬರುವಾಗ ಅಗ್ನಿ ಮತ್ತು ಭಾಸ್ಕರ್ ಏನೋ ಮಾತನಾಡುತ್ತಾ ಕುಳಿತಿದ್ದರು. ಮಾಳುವಿಗೆ ಒಂದು ಪ್ರಪೋಸಲ್ ಬಂದಿದೆ. ಇದುವರೆಗೆ ಅವಳು ಕಾದದ್ದು ಎಂದಾದರೂ ಅಣ್ಣನಿಗೆ ಅರ್ಥವಾಗುತ್ತೆ ಅಂತ. ಆದರೆ ಕೊನೆಗೆ ತಾನೊಬ್ಬಳೆ ಮೂರ್ಖಳಾದೆ ಅಂತ ತಿಳಿದಾಗ ಬಹಳ ಹೊತ್ತು ಹತ್ತು ಕಾಲ್ ಕಟ್ ಮಾಡಿದಳು. ಆಮೇಲೆ ಇದುವರೆಗೆ ಅಣ್ಣನಿಂದ ತೊಂದರೆ ಕೊಟ್ಟಿದ್ದಕ್ಕೆ, ಕಾಟ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳಲು ಹೇಳಿದಳು. ಮನಸ್ಸಿಗೆ ಒಪ್ಪದವನ ಹೆಂಡತಿಯಾಗಿ ಬೇರೊಂದು ಮನೆಯಲ್ಲಿ ಈ ಜೀವನವನ್ನು ಕಳೆಯುವಾಗ ಅದರ ಪಾಪದ ಹೊರೆ ಅಣ್ಣನ ತಲೆಗೆ ಬರದಿರಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿದಳು. ಭಾಸ್ಕರ್ ಅವಳನ್ನೊಮ್ಮೆ ನೋಡಿ ಮುಗುಳ್ನಕ್ಕ. ಇಷ್ಟು ಬೇಗ ಅಲ್ಲಿಗೆ ನ್ಯೂಸ್ ಮುಟ್ಟಿಸಿದೀಯಾ ನೀನು? ನಾನು ಯಾರಿಗೂ ಮುಟ್ಟಿಸಿಲ್ಲ. ಅವಳೇ ಕಾಲ್ ಮಾಡಿದ್ದು. ಮನೆಯಲ್ಲಿ ಒಂದು ಪ್ರಪೋಸಲ್ ಬಂದಿದೆ ಅಂತೆ. ಆದರೆ ಅಣ್ಣನಿಗೆ ಇಷ್ಟವಿಲ್ಲದೆ ಸುಮ್ಮನೆ ಆಟವಾಡ್ತಾ ಇದ್ದಾನೆ ಅಂತ ಹೇಳಿದಳು. ಮನೆಯವರ ಒತ್ತಡ ತಾಳಲಾಗದೆ ಕಷ್ಟವಾಗ್ತಿದೆ ಅಂತ ಅಳ್ತಾ ಇದ್ಲು. ಅವಳೀಗ ತೆಗೆದುಕೊಂಡ ನಿರ್ಧಾರವೇ ಸರಿ. ಸುಮ್ಮನೆ ಸ್ವಂತ ಜೀವನವನ್ನು ನಾಶ ಮಾಡಿಕೊಳ್ಳುವ ಅಗತ್ಯವೇನಿಲ್ಲವಲ್ಲ. ಭೂಮಿ ಹಾಗೆ ಹೇಳಿ ರೂಮ್ನತ್ತ ನಡೆದಾಗ ಅಗ್ನಿ ನಗುತ್ತಲೇ ಭಾಸ್ಕರ್ನನ್ನು ನೋಡಿದ. ಭಾವನ ತಂಗಿಗೆ ಬಹಳ ಬೇಸರವಾಗಿದೆ. ಮಾಳು ಅವಳಿಗೆ ಬರೀ ಸ್ನೇಹಿತೆ ಮಾತ್ರವಾಗಿರಲಿಲ್ಲ, ಅವಳ ಸ್ವಂತ ಅಕ್ಕನಂತೆ ಇದ್ದಳು. ಗೊತ್ತಿಲ್ಲ ಅಂತಲ್ಲ, ಅಗ್ನಿ ಮಹೇಶ್ನ ತಂಗಿಯನ್ನ ಬೇರೊಂದು ದೃಷ್ಟಿಯಿಂದ ನಾನು ನೋಡಿದೆ ಅಂತ ತಿಳಿದ್ರೆ ಅವನು ಸಹಿಸಿಕೊಳ್ಳಲಾರ. ನಾನು ಯಾರಿಗೂ ಹೊರೆಯಾಗಬಾರ್ದು. ಹೀಗೆ ಜೀವನ ಕಳೆದು ಹೋದರೆ ಸಾಕು. ಆಮೇಲೆ ಅವಳು ಹೇಳಿದಂತೆ ಮಾಳು ಎಂದಿಗೂ ಮೂರ್ಖಳಾಗಿಲ್ಲ. ನನಗೂ ಅವಳೆಂದರೆ ಇಷ್ಟ. ಆದರೆ ಆಗಲ್ಲ ಕಣೋ. ಈಗ ಸ್ವಲ್ಪ ಕಷ್ಟವಾದರೂ ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕಾಗ ಅವಳೇ ಯೋಚಿಸ್ತಾಳೆ, ಈ ಭಾಸ್ಕರ್ ನನ್ನ ಮದುವೆಯಾಗಿ ಜೀವನ ಹಾಳು ಮಾಡ್ಕೊಳ್ಳಲಿಲ್ವಲ್ಲ ಅಂತ. ಭಾಸ್ಕರ್ ಕಣ್ಣಲ್ಲಿದ್ದ ನೀರನ್ನು ಅಗ್ನಿ ಸಂತೋಷದಿಂದಲೇ ನೋಡುತ್ತಿದ್ದ. ರೂಮ್ಗೆ ಮಲಗಲು ಹೋದಾಗ ಭೂಮಿ ಕಿಟಕಿಯ ಬಳಿ ಏನೋ ಯೋಚಿಸುತ್ತಾ ನಿಂತಿದ್ದಳು. ಅಗ್ನಿ ಬಾಗಿಲು ಮುಚ್ಚಿ ಅವಳನ್ನು ಹಿಂದಿನಿಂದ ಬಿಗಿಯಾಗಿ ಅಪ್ಪಿಕೊಂಡ. ನಾನು ಅಂದುಕೊಂಡಂತಿಲ್ಲವಲ್ಲ ನನ್ನ ಪತ್ನಿ. ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಳ್ಳಿ. ಅಗ್ನಿ ರೇಗಿಸುತ್ತಲೇ ಹೇಳಿದ್ದನ್ನು ಕೇಳಿ ಭೂಮಿ ತಿರುಗಿ ಅವನ ಮೀಸೆಯನ್ನು ಹಿಡಿದು ಜಗ್ಗಿದಳು. ನಿನ್ನ ಅಣ್ಣನ ಮನಸ್ಸು ಸ್ವಲ್ಪ ಕರಗಿದೆ. ಇದು ಒಳ್ಳೆಯ ಲಕ್ಷಣವೇ. ಅಗ್ನಿ ಹಾಗೆ ಹೇಳಿ ಕಿಟಕಿಯನ್ನು ಮುಚ್ಚಿದ. ಹಾಗಾದರೆ ಅಣ್ಣ ಮದುವೆಗೆ ಒಪ್ಕೊಳ್ತಾನಾ? ಅವಳು ನಿರೀಕ್ಷೆಯಿಂದ ಕೇಳುತ್ತಿರುವಾಗಲೇ ಅಗ್ನಿಯ ಮೊಬೈಲ್ ರಿಂಗ್ ಆಯಿತು. ಮಹಾದೇವ್ ಕಾಲ್ ಮಾಡಿದ್ದ. ಅವನು ಕಾಲ್ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡ. ಅಗ್ನಿ ಏನಾದರೂ ಮಾತನಾಡುವ ಮುನ್ನವೇ ಮಹಾದೇವ್ ಎಲ್ಲವನ್ನ ಹೇಳಿ ಕಾಲ್ ಕಟ್ ಮಾಡಿದಾಗ ಅವನ ಮುಖ ಬಿಗಿಯಾಯಿತು.
ಭೂಮಿ ಭಯದಿಂದ ಅವನ ಕೈ ಹಿಡಿದಾಗ ಅಗ್ನಿ ಸಿಟ್ಟಿನಿಂದ ಅವಳ ಕೈಯನ್ನು ತಳ್ಳಿ ಗಾಡಿಯ ಕೀ ತೆಗೆದುಕೊಂಡು ಹೊರಗೆ ನಡೆದ. ತುಂಬಿದ ಕಣ್ಣುಗಳಿಂದ ತನ್ನನ್ನೇ ನೋಡುತ್ತಿದ್ದವಳನ್ನು ಅವನು ಬೇಕಂತಲೇ ನಿರ್ಲಕ್ಷಿಸಿದ. ಅಗ್ನಿಯ ಗಾಡಿ ಅನೇಕ ಬಾರಿ ಕೈಯಿಂದ ಜಾರುವ ಸ್ಥಿತಿಗೆ ತಲುಪಿತ್ತು. ಭರದ್ವಾಜ್ ಮನೆಯತ್ತ ಪ್ರಯಾಣ ಬೆಳೆಸುತ್ತಿದ್ದಂತೆ ಪ್ರತಿಯೊಂದನ್ನು ನೆನೆಸಿಕೊಂಡ ಅವನ ಮುಖ ಬಿಗಿಯಾಗಿತ್ತು. ಗಾಡಿ ನಿಲ್ಲಿಸಿ ಅಂಗಳದಿಂದ ಅಗ್ನಿ ಒಳಗೆ ಬರುತ್ತಿದ್ದಂತೆ ಆದಿ ಹಾಲ್ನಿಂದ ಕುಳಿತ ಟಿವಿ ನೋಡ್ತಾ ಇದ್ದ. ಭೂಮಿಯ ಮನೆಗೆ ಹೋದವನು ದಿಢೀರನೆ ಒಳಗೆ ಬಂದದನ್ನು ಕಂಡು ಅವನು ಹಾರಿ ಎದ್ದ. ಏನಾಯಿತು ಇಷ್ಟು ಹೊತ್ತಿನಲ್ಲಿ? ಭೂಮಿ ಎಲ್ಲಿದ್ದಾಳೆ? ಆದಿ ಅವನ ಹಿಂದೆ ನೋಡುತ್ತಾ ವಿಚಾರಿಸಿದ. ಅವಳ್ಯಾಕೆ ಇನ್ನೂ ಇಲ್ಲಿಗೆ ಬರಬೇಕು? ಅವಳ ಪ್ರಾಣದ ಜೊತೆ ಆಟವಾಡಿದವರನ್ನು ರಕ್ಷಿಸುವವರ ಬಳಿ ಅವಳಿಗೇನು ಕೆಲಸ? ಇಂದಿನಿಂದ ಎಲ್ಲ ಸಂಬಂಧಗಳು ಇಲ್ಲಿಗೆ ಕೊನೆಯಾಗಲಿ. ಇನ್ನು ನೀನು ತಿಳಿದುಕೊಂಡೇ ಈ ಆಟ ಆಡ್ತಾ ಇದೆಯಾ? ಅಗ್ನಿ ಹೇಳುತ್ತಿರುವುದೇನೋ ಅರ್ಥವಾಗದೆ ಆದಿ ಅವನನ್ನು ದಿಗ್ಭ್ರಮೆಯಿಂದ ನೋಡ್ದ. ಯಾಕೆ ಏನು ಮಾತನಾಡದೆ ನಿಂತಿದ್ದೀಯಾ? ಈಗ ನಿನ್ನ ಬಾಯಿಯೊಳಗಿನ ನಾಲಿಗೆ ಎಲ್ಲೋಯ್ತು? ಆದಿ ದೀರ್ಘವಾಗಿ ಉಸಿರೆಳೆದುಕೊಂಡು ಅವನ ಬಳಿ ಹೋದ. ಒಂದೇನಾದರೂ ವಿಷಯ ಹೇಳ್ತಿದ್ಯಾ ಅಂದರೆ ಅದನ್ನು ಬಾಯಿ ಬಿಟ್ಟು ಹೇಳು. ಹೀಗೆ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಆದಿ ಸಿಟ್ಟಿನಿಂದ ಹೇಳ್ದ. ಓ, ಹಾಗಾದರೆ ಅಣ್ಣನಿಗೆ ಏನೂ ತಿಳಿದಿಲ್ಲವೇ? ಸ್ವಲ್ಪ ಹೊತ್ತಿನ ಮುಂಚೆ ಅಪ್ಪ ಕಾಲ್ ಮಾಡಿದ್ರು. ಅಭಿರಾಮಿಯ ಮೇಲಿರುವ ಕೇಸ್ ವಾಪಸ್ ಪಡೆಯಬೇಕಂತೆ. ಹಾಗೆ ಮಾಡಬೇಕಾದ್ರೆ ಮೊದಲು ನನ್ನ ಪ್ರಾಣ ಹೋಗಬೇಕು. ಇಲ್ಲಿಯವರೆಗೆ ಸುಮ್ಮನಿದ್ದ ಹಾಗೆ ಈ ವಿಚಾರದಲ್ಲಿ ನಾನು ಮೌನವಾಗಿರೋದಕ್ಕೆ ಸಾಧ್ಯವಿಲ್ಲ. ನನ್ನ ಪತ್ನಿ ಅವಳು, ನನ್ನನ್ನು ನಂಬಿ ನನ್ನ ಜೊತೆ ಬಂದವಳು. ಅವಳ ಪ್ರಾಣ ತೆಗೆಯೋದಕ್ಕೆ ನೋಡಿದವಳನ್ನು ಹಾಗೆ ಸುಮ್ಮನೆ ಬಿಡೋದಕ್ಕೆ ನನಗಿಷ್ಟ ಆಗಲ್ಲ. ಅಗ್ನಿ ಹಠದಿಂದ ಹೇಳುವಾಗ ಆದಿ ನಂಬಲಾಗದೆ ಅವನನ್ನು ನೋಡ್ದ. ಅಗ್ನಿ, ಇದೆಲ್ಲವೂ ನನಗೆ ಗೊತ್ತಿಲ್ಲ ಅನ್ಕಣೋ. ಅಪ್ಪ ನನ್ನ ಬಳಿ ಒಂದು ಮಾತು ಕೂಡ ಹೇಳಿಲ್ಲ. ಅಪ್ಪ ಬೇಕಂತಲೇ ನನ್ನ ಬಳಿ ಹೇಳಿಲ್ಲ ಅನಿಸುತ್ತೆ. ಹೇಳಿದರೆ ನಾನು ಒಪ್ಪಲ್ಲ ಅಂತ ಅವರಿಗೆ ಗೊತ್ತು. ಏನೇ ಆಗಲಿ ನಾಳೆ ಬೆಳಗಾಗಲಿ ನಾವು ಅಪ್ಪನ ಜೊತೆ ಮಾತನಾಡೋಣ. ಆದಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಗೊಳಿಸಿದರು. ಅಗ್ನಿ ತಿರಸ್ಕಾರದಿಂದ ಮುಖ ತಿರುಗಿಸಿದ. ಹಾಗೆ ನಾಳೆಗೆ ಮುಂದೂಡಲು ನನಗೀಗ ಸಮಯವಿಲ್ಲ. ಇದಕ್ಕೊಂದು ತೀರ್ಮಾನ ಮಾಡಲು ಅಂತಾನೆ ನಾನು ಅಲ್ಲಿಂದ ಓಡಿ ಬಂದದ್ದು. ಅದನ್ನು ಮುಗಿಸಿಯೇ ನಾನು ಹಿಂತಿರುಗಿಸಿ ಹೋಗಬೇಕು. ಅಗ್ನಿ ಹಾಗೆ ಹೇಳಿ ಮಹಾದೇವನ ಕೋಣೆಯತ್ತ ಓಡಿ ಹೋಗಲು ಮುಂದಾದಾಗ ಆದಿ ಅವನನ್ನು ತಡೆದು ನಿಲ್ಲಿಸಿದ. ಬೇಡ ಕಣೋ, ಅಮ್ಮನಿಗೆ ಗೊತ್ತಾದರೆ ಕುಸಿದು ಹೋಗ್ತಾರೆ. ನಾವು ನಾಳೆ ಮಾತನಾಡೋಣ. ನೀನೀಗ ಹೋಗು ಪ್ಲೀಸ್. ಅಣ್ಣ ಮುಂದೆ ನಿಲ್ಬೇಡ. ಹಾಗೆ ನನ್ನ ನಿದ್ದೆ ಕೆಡಿಸಿ ಅಪ್ಪ ನೆಮ್ಮದಿಯಾಗಿ ಮಲಗುವುದು ಬೇಡ. ಅಗ್ನಿ ಮುಂದಕ್ಕೆ ಹೋಗಲು ತೊಡಗಿದಾಗ ಆದಿ ಅವನನ್ನು ಹಿಡಿದು ಹಿಂದಕ್ಕೆ ತಳ್ಳಲು ಪ್ರಯತ್ನಿಸಿದ. ಅಣ್ಣ ಬೇಡ, ಆಗಲ್ಲ ಅಗ್ನಿ. ನಿನ್ನ ಮೈಂಡ್ ಈಗ ಸರಿಯಿಲ್ಲ. ಹೇಳೋದನ್ನು ಕೇಳು. ಏನೇ ಆದರೂ ನಾವು ನಾಳೆ ಮಾತನಾಡೋಣ. ಸುಮ್ಮನೆ ಈಗೊಂದು ಸೀನ್ ಕ್ರಿಯೇಟ್ ಮಾಡಬೇಡ, ಹೋಗು. ಅಗ್ನಿಗೆ ವಿಪರೀತ ಸಿಟ್ಟು ಬಂತು. ಆದರೆ ಆದಿ ಅವನನ್ನು ಬಿಡದೆ ತಳ್ಳಿ ತಳ್ಳಿ ಹೊರಗೆ ಕರೆದುಕೊಂಡು ಹೋದ. ನನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇದ್ದರೆ ನೀನೀಗ ನಾನು ಹೇಳಿದ್ದನ್ನು ಕೇಳಲೇಬೇಕು. ಹೋಗು. ಜನರು ಆಡಿಕೊಳ್ಳಲು ಅವಕಾಶ ಮಾಡಿಕೊಡ್ಬೇಡ ನೀನು. ನಾಳೆ ಬೆಳಗಾಗಲಿ ಅಣ್ಣ ಹೇಳ್ತಿದ್ದೀನಿ ಕೇಳು. ಆದಿ ಹೇಳಿದ್ದನ್ನು ಕೇಳಿ ಅಗ್ನಿ ಸ್ವಲ್ಪ ಮೃದುವಾದ. ನೀನು ಹೋಗು. ಬೆಳಿಗ್ಗೆ ನಾನು ಕಾಲ್ ಮಾಡ್ತೀನಿ. ಭೂಮಿ ನಿನಗಾಗಿ ಕಾಯ್ತಿರ್ತಾಳೆ ಅಲ್ಲಿ. ಅಗ್ನಿ ಅವನನ್ನೊಮ್ಮೆ ನೋಡಿ ಗಾಡಿ ತೆಗೆದುಕೊಂಡು ಹೋದಾಗ ಆದಿ ಮನಸ್ಸಿನಲ್ಲಿ ಏನೋ ಯೋಚಿಸಿ ತೀರ್ಮಾನಿಸಿದವನಂತೆ ಜಗುಲಿಯ ಮೆಟ್ಟಿಲ ಮೇಲೆ ಕುಳಿತ. ಅಗ್ನಿಗೆ ಹುಚ್ಚು ಹಿಡಿದಂತಾಗಿತ್ತು. ಅವನು ಅರವಿಂದನಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದಾಗ ಅಗ್ನಿಯ ಮಾನಸಿಕ ಒತ್ತಡ ಸ್ವಲ್ಪ ಕಡಿಮೆಯಾಯಿತು. ಅರವಿಂದ್ ಅವನು ಹೇಳುವುದನ್ನೆಲ್ಲ ಕೇಳಿ ಕೊನೆಗೆ ಮಾತನಾಡಲಾರಂಭಿಸಿದ. ಅಗ್ನಿ, ನಿನಗೆ ಅವಳ ಮೇಲಿರುವ ಪ್ರೀತಿಯಿಂದಲೇ ಈಗ ನೀನು ಅಪ್ಪನನ್ನು ಪ್ರಶ್ನಿಸಲು ಹೊರಟಿರೋದು. ಆಗಲಿ, ನ್ಯಾಯ ನಿನ್ನ ಪರವಾಗಿದೆ. ಖಂಡಿತವಾಗಿಯೂ ಮಾತನಾಡಬೇಕು. ಆದರೆ ನಿನ್ನನ್ನೇ ನಂಬಿ ಬದುಕುತ್ತಿರುವವಳನ್ನು ಒಮ್ಮೆ ಹಿಂತಿರುಗಿ ನೋಡದೆ ಈ ರಾತ್ರಿಯಲ್ಲಿ ನೀನು ಹೊರಬಂದಿದ್ದು ಸರಿಯಾ? ಅರವಿಂದನ ಪ್ರಶ್ನೆಯ ಮುಂದೆ ಅಗ್ನಿಗೆ ಮಾತನಾಡಲು ಪದಗಳೇ ಸಿಗಲಿಲ್ಲ. ಏನಾಯಿತು? ಈಗ ನಿನಗೆ ಉತ್ತರ ಸಿಗ್ತಿಲ್ವಾ? ಅಗ್ನಿ, ಅವಳು ಪಾಪ ಕಣೋ. ಸಣ್ಣ ವಯಸ್ಸಿನಿಂದಲೂ ಕೇವಲ ದುಃಖವನ್ನೇ ಅನುಭವಿಸಿ ಬೆಳೆದ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗಿ. ಅವಳನ್ನು ನೀನೇ ಈಗ ನೋಯಿಸ್ತಾ ಇದ್ದೀಯಾ? ನೀನು ಅಲ್ಲಿಂದ ಒಂದು ಮಾತು ಹೇಳದೆ ಬಂದಾಗಿನಿಂದ ಈ ಕ್ಷಣದವರೆಗೂ ಅವಳು ಅನುಭವಿಸುತ್ತಿರುವ ಟೆನ್ಷನ್ ಏನಾಗಿರಬಹುದು? ಒಮ್ಮೆ ಯೋಚಿಸಿ ನೋಡು ನೀನು. ಒಂದು ವೇಳೆ ಅವಳು ನಿನಗೆ ಹೇಳದೆ ಹಾಗೆ ಹೋಗಿದ್ರೆ ನೀನು ಮನೆಯನ್ನೇ ಎರಡು ಮಾಡ್ತಾ ಇರಲಿಲ್ವಾ? ಅವಳು ಪಾಪದ ಹುಡುಗಿ ಅನ್ನುವ ಕಾರಣಕ್ಕೆ ತಾನೇ ನೀನೀಗ ಹೀಗೆಲ್ಲ ಮಾಡಿದ್ದು. ಆಗಲ್ಲ ಎಂದರೆ ಅವಳನ್ನು ಸ್ವತಂತ್ರವಾಗಿ ಬಿಟ್ಟು ಬಿಡು ಅಗ್ನಿ. ಯಾಕೆ ಅವಳನ್ನು ಹೀಗೆ ಕಾಡ್ತಾ ಇದೆಯಾ? ನಿನಗೆ ಅವಳು ಸರಿ ಹೋಗಲ್ಲ. ಅವಳಿಗೆ ನೀನೀಗ ದ್ರೋಹ ಮಾಡ್ತಾ ಇದೀಯಾ ಅರವಿಂದ್.
ಅವಳಿಗೆ ನೀನೀಗ ದ್ರೋಹ ಮಾಡ್ತಿದ್ಯಾ. ಅರವಿಂದ್ ಪ್ಲೀಸ್, ನೀನು ಮಾತು ಮೀರ್ತಾ ಇದ್ದೀಯಾ. ನಾನು ಮಾಡಿದ್ದು ತಪ್ಪು. ದಿಢೀರ್ ಕೋಪದಲ್ಲಿ ನಾನು ಅವಳನ್ನು ನೆನಪಿಸಿಕೊಳ್ಳಿಲ್ಲ. ಅಗ್ನಿ ಹಣೆಗೆ ಬಡಿದುಕೊಂಡು ಹೇಳುವಾಗ ಅರವಿಂದ್ ಒಮ್ಮೆ ಮುಗುಳ್ನಕ್ಕ. ಸರಿ, ಈಗ ನೆನಪಾದ ಮೇಲೆ ಅಲ್ಲಿಗೆ ಹೋಗು. ಕಾಲು ಹಿಡಿದಾದರೂ ಅವಳ ಮುನಿಸು ದೂರ ಮಾಡು. ನಿನ್ನ ಪತ್ನಿ ಅವಳು. ಯಾರು ಜೊತೆಯಲ್ಲಿ ಇಲ್ಲದಿದ್ರೂ ಅವಳು ಸಹಿಸ್ತಾಳೆ. ಆದರೆ ನೀನು ಬೇಡ ಕಣೋ. ನಿನ್ನಿಂದಾಗಿ ಇನ್ನೂ ಅವಳ ಕಣ್ಣುಗಳು ತುಂಬಬಾರದು. ಹೋಗಿ ಅವಳ ಜೊತೆ ಮಾತನಾಡು. ಹಾಂ. ಅಗ್ನಿ ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ಕಾಲ್ ಕಟ್ ಮಾಡಿ ಭೂಮಿಯ ಮನೆಯತ್ತ ಹೊರಟ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.